ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪೂಜಾ ಗೌಡ ಮಾತಾಡ್ತಾ ಇರೋದು. ಇದು ಸಂಡೇ ವ್ಲಾಗ್ ಆಗಿತ್ತು. ಸಂಡೇ ಮಾರ್ನಿಂಗ್ 5:30ಗೆ ಎದ್ದೇಳ್ಬಿಟ್ಟೆ. ಹೇಗೆಂತೇಳಿದ್ರೆ ಅವತ್ತು ಫೆಸ್ಟಿವಲ್ ಇರೋದ್ರಿಂದ ಸ್ಯಾಟರ್ಡೇ ಬಂದುಬಿಟ್ಟು ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಆದರೆ ಒಂದು ಮಾತ್ರ ರಿಮೈನಿಂಗ್ ಇತ್ತು. ಅದು ರಿಮೈನಿಂಗು ಮುಗಿಸ್ತಿದ್ದೆ. 2 ದಿನವೂ ಸ್ನಾನ ಮಾಡಬೇಕಾಗುತ್ತಲ್ಲ ಅಂತೇಳ್ಬಿಟ್ಟು ಓಕೆ ಹಬ್ಬದ ದಿನವೇ ತೊಳ್ಕೊಂಡು ಎಲ್ಲ ಒರೆಸಿಟ್ಕೊಳ್ಳೋಣ ಅಂತೇಳ್ಬಿಟ್ಟು ಸುಮ್ಮನಾದೆ. ಅದಕ್ಕೋಸ್ಕರ ನಾನು 5:30ಗೆ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಆಮೇಲೆ ಹೊಸ್ಲಿಗೆಲ್ಲ ಕುಂಕುಮ ಎಲ್ಲ ಹಾಕಿ ರಂಗೋಲಿ ಬಿಟ್ಟು ಆಮೇಲೆ ಸ್ನಾನ ಮಾಡಿಕೊಂಡು ದೇವ್ರ ಪಾತ್ರೆ ಎಲ್ಲ ತೊಳೆದಾಯಿತು. ಇವಾಗ ಅದೆಲ್ಲ ಒರೆಸಿಟ್ಬಿಟ್ಟು ನಾಮ ಹಾಕ್ತಾಯಿದ್ದೀನಿ. ಅಷ್ಟೊತ್ತಿಗೆ ಟೈಮ್ 7 o'clock ಆಗೋಯಿತು. ನಾವು ಪೂಜೆ ಮಾಡಬೇಕಾಗಿರೋದ್ರಿಂದ ಬೇಗ ಬೇಗ ನಾಮ ಹಾಕಿ ನನಗೆ ಹಂಗೇನು ತಿಂಡಿನೂ ಮಾಡಬೇಕಾಗಿತ್ತು. ಆವತ್ತು ನಮ್ಮ ಮನೆಯವರು ಅಂದರೆ ನನ್ನ ಹಸ್ಬೆಂಡ್ ಬಂದುಬಿಟ್ಟು ಉಪವಾಸ ಇದ್ದರು. ನಾನು ಯೂಶ್ವಲಿ ಇರಲ್ಲ ಉಪವಾಸ. ಇದ್ರೇನು ನನಗೆ ತುಂಬ ಸುಸ್ತಾಗುತ್ತೆ ಅಂತೇಳ್ಬಿಟ್ಟು ನಾನು ಉಪವಾಸ ಇರಲ್ಲ. ಅದಾದಮೇಲೆ ಎಲ್ಲದಕ್ಕೂ ನಾಮ ಹಾಕಿ ನಮ್ಮ ಮನೇಲಿ ಏನೆಲ್ಲ ಇದೆ ಅದಕ್ಕೆಲ್ಲ ನಾವು ನಾಮ ಹಾಕಿ ಅರಿಶಿಣ ಕುಂಕುಮ ಹಾಕಿ ಇಟ್ಟಿರ್ತೀವಿ. ಏಕೆಂತೇಳಿದ್ರೆ ಅದು ಒಂದು ಸ್ವಲ್ಪ ಚೆಂದ ಕಾಣಬೇಕಲ್ವ. ಆಮೇಲೆ ಈ ಥರ ಚಿಕ್ಕ ಚಿಕ್ಕದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ನಿಲ್ಲಿಸ್ಬಿಟ್ಟು ಏನಿದೆ ಅದನ್ನ ಇದು ಮಾಡ್ತೀವಿ. ಅದಕ್ಕೆಲ್ಲ ಒಂದೊಂದು ಹೂ ಮುಡಿಸ್ತೀವಿ. ತುಂಬ ಚೆನ್ನಾಗಿ ಕಾಣುತ್ತೆ. ನನಗೆ ದೇವ್ರ ಮನೆ ತುಂಬ ಚೆನ್ನಾಗಿರೋದು ಇಷ್ಟ. 15 days ಒನ್ಸ್ ನಾನು ಈ ಪಾತ್ರೆ ಎಲ್ಲ ತೊಳಿತೀನಿ. ಈ ಪಾತ್ರೆ ತೊಳಿಬೇಕಾದ್ರೆ ನಾನು ಸಬೀನಾ ಪೌಡರ್ ಮತ್ತು ಸಾಲ್ಟ್ ಅದನ್ನು ಲೆಮನ್ ಸಾಲ್ಟ ಯೂಸ್ ಮಾಡ್ತೀನಿ. ಅದಾದಮೇಲೆ ಒಂದು ಸ್ವಲ್ಪ ಹುಣಸೆ ಹುಳಿ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಾಗುತ್ತೆ ಪಾತ್ರೆ ಎಲ್ಲ. ಇದೆಲ್ಲ ಮುಗಿಸಿ ನಾನು ತಿಂಡಿ ಮಾಡಬೇಕಿತ್ತು. ಇದಕ್ಕೆ ಆಲ್ಮೋಸ್ಟ್ 5:30 to 9:30 ಗಂಟ ಟೈಮ್ ತೊಗೊಂಡೆ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ. ಆದರೆ ನಾನು ದೀಪ ಹಚ್ಚಲ್ಲ. ಅದು ಯೂಶ್ವಲಿ ನಮ್ಮ ಹಸ್ಬೆಂಡೇ ಹಚ್ಚೋದು ಮನೇಲಿ. ಹುಡುಗರು ಹಚ್ಚಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಮನೆಗೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವರೇ ಹಚ್ತಾರೆ ಮನೇಲಿ ದೀಪನ. ಈ ಕಳಸ ರೆಡಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅಂತಾರೆ. ಆದರೆ ನನಗೆ ತುಂಬಾ ಈಸಿ. ಯಾಕೆಂತೇಳಿದ್ರೆ ಸಿಂಪಲ್ ಮೆಥಡ್ ನಮ್ಮ ಅತ್ತೆ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ನಂಗೆ ತುಂಬ ಈಸಿ. ನಾವು ಇವಾಗ ರೀಸೆಂಟ್ ಆಗಿಬಿಟ್ಟು ಒಂದು ಕಳಸ ಲೈಕ್ ಬೆಳ್ಳಿದು ಚೊಂಬು ತಗೊಂಡ ಅದಕ್ಕೆ ಜಸ್ಟ್ ನಾನು ನಾಮ ಹಚ್ಬಿಟ್ಟು ಮಧ್ಯದಲ್ಲಿ ಕುಂಕುಮ ಮತ್ತು ಅರಿಶಿಣ ಕುಂಕುಮ ಆ್ಯಂಡ್ ರೆಡ್ ಕುಂಕುಮ ಇಡ್ತೀನಿ. ಅದಕ್ಕೋಸ್ಕರ ನಮ್ಮ ಅತ್ತೆ ಬಂದುಬಿಟ್ಟು ವೀಳ್ಯದೆಲೆ ತಂದು ಕೊಟ್ಟಿದ್ರು. ವೀಳ್ಯದೆಲೆ 5 ಇಟ್ಬಿಟ್ಟು ಅದಾದಮೇಲೆ ಚೆನ್ನಾಗಿ ಆ ಕಳಸಕ್ಕಿಡೋ ತೆಂಗಿನಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೂ ನಾಮ ಇಟ್ಟು ಅದಕ್ಕೂ ಅರಿಶಿಣ ಮತ್ತು ರೆಡ್ ಕುಂಕುಮ ಹಾಕ್ಬಿಟ್ಟು ಅದಾದಮೇಲೆ ಕಳಸದಲ್ಲಿ ಇಟ್ಟು ಆಯಿತು. ನಾ ಮದುವೆ ಆಗಿದ್ದರಿಂದ ಇದು 1.5 years ಆಯಿತು. ಯೂಶ್ವಲಿ ನಾನೇ ಮಾಡೋದು. 15 days ಒನ್ಸ್ ನಾನು ದೇವ್ರ ಪಾತ್ರೆ ಎಲ್ಲ ತೊಳ್ಕೊತೀನಿ. 15 days ಮೇಲೆ ಬಿಟ್ಟರೆ ಅದು ತುಂಬ ಗಲೀಜಾಗುತ್ತೆ. ಆಮೇಲೆ ನಮಗೆ ತೊಳೆಯೋಕ್ಕೂ ತುಂಬಾ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ನಾನು ಬೇಗನೆ ತೊಳ್ಕೊತೀನಿ 15 days ಒನ್ಸ್. ಅಮಾವಾಸ್ಯೆಗೆ ಮತ್ತು ಹುಣ್ಣಿಮೆಗೂ ನಾವು ದೇವ್ರ ಪಾತ್ರೆನ ವಾಶ್ ಮಾಡ್ಕೊತೀವಿ. ಆದರೆ ಮಂತ್ಲಿ 2 ಆಗಿ ನಾವು ವಾಶ್ ಮಾಡ್ಕೊತೀವಿ. ಅದಾದಮೇಲೆ ಅಕ್ಕಿ ಇಟ್ಟು ನಾನು ನೈಟ್ ಶಿಫ್ಟ್ ಇರೋದ್ರಿಂದ ನನಗೆ ಇವಾಗಾಗಿ ನಾನು ಬೇರೆ ವರ್ಕ್ ಚೇಂಜ್ ಮಾಡಿರೋದ್ರಿಂದ ನನಗೆ ಟ್ರೈನಿಂಗ್ ಹೋಗ್ತಾಯಿದ್ದೆ ಆಯಿತಾ. ನನಗೆ 6 members ಬಂದುಬಿಟ್ಟು ತುಂಬ ಕ್ಲೋಸ್ ಆಗಿದ್ದಾರೆ. ಏನೂ ಕೆಲಸ ಇರಲ್ಲಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಮಾತಾಡ್ತಾ ಇದ್ದ. ಆಗ ಶಿವನ ಬಗ್ಗೆನೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಎಂತ ಅಲ್ವಾ ಎಲ್ಲರೂ ಬಂದುಬಿಟ್ಟು ನನಗೆ ಆ ಹೀರೋ ಇಷ್ಟ ಈ ಹೀರೋ ಇಷ್ಟ ಅಂತ ಹೇಳೋತ್ತಿಗೆ ನನಗೆ ಶಿವ ಇಷ್ಟ ಅಂದರೆ ಎಷ್ಟು ಖುಷಿ ಅಲ್ವಾ. ಶಿವ ಪಾರ್ವತಿಗೋಸ್ಕರ ಏನೆಲ್ಲ ಮಾಡಿದ್ದಾರೆ ಅಲ್ವಾ. ನಂಗೆ ತುಂಬಾ ಇಷ್ಟ ಆ ಸ್ಟೋರೀಸ್ ಕೇಳೋಕ್ಕೆ. ಅದು ಅಲ್ಲದೆ ಅದು ತುಂಬ ಚೆನ್ನಾಗಿದೆ. ಅದು ಕಥೆನೇ ಆಗಿರ್ಬೋದು ಇಲ್ಲ ನಿಜ ಕಥೆನೇ ಆಗಿರ್ಬೋದು. ಆದರೆ ನನಗಂತೂ ತುಂಬಾ ಇಷ್ಟ ಆಯಿತು ಆ ಸ್ಟೋರೀಸ್ ಕೇಳೋಕ್ಕೆ. ನಾವೆಲ್ಲ 6 members ಬಂದುಬಿಟ್ಟು ಶಿವನ ಬಗ್ಗೆನೇ ಮಾತಾಡ್ತಿದ್ದ. ಅದಾಗಿದ ತಕ್ಷಣ ನನಗೆ ನಾನು ಉಪವಾಸ ಇಲ್ಲದಿರೋದ್ರಿಂದ ನಮ್ಮ ಅತ್ತೆನೂ ಉಪವಾಸ ಇಲ್ಲದಿರೋದ್ರಿಂದ ನಾನು ಕುಕ್ಕಿಂಗ್ ಮಾಡಲೇಬೇಕಾಗಿತ್ತು. ಅವರಿಗೆ ಟೀ ಕಾಯಿಸ್ಕೊಟ್ಟು ಅದಾದಮೇಲೆ ನಮ್ಮ ಮನೇಲಿ ಪುರಿ ಇತ್ತು. ಪುರಿ ಒಗ್ಗರಣೆ ಹಾಕ್ಬಿಡೋಣ ಸಾಕು ಅಂತ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಬಂದುಬಿಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದೆಲ್ಲ ನಾನೇ ಹೂವೆಲ್ಲ ಹಾಕಿರೋದು. ಬಿಕಾಸ್ ಅವರು ಎದ್ದೇಳೋದು ಲೇಟ್ ಆಯಿತು ಅದಕ್ಕೋಸ್ಕರ.
ನನಗೆ ತುಂಬ ಖುಷಿ ಅನ್ನಿಸ್ತಿತ್ತು. ನನಗೆ ಈ ಥರ ಎಲ್ಲ ಅರೇಂಜ್ ಮಾಡಿಬಿಟ್ಟು ಪೂಜೆ ಮಾಡಿದಾಗ ತುಂಬ ಖುಷಿ ಅನ್ನಿಸ್ತದೆ, ಯಾಕೆಂತಂದರೆ ನಾನೇ ಅರೇಂಜ್ ಮಾಡಿದ್ದಲ್ವ. ಅದಾದಮೇಲೆ ನಮ್ಮ ಹಸ್ಬೆಂಡ್ ಎಲ್ಲ ಪೂಜೆ ಮಾಡಿಬಿಟ್ಟು ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಾನು ತಿಂದೆ ಆಯಿತು. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಬಾಯ್.